ನಮಸ್ಕಾರ. ಸೊ ಈಗ ತಾನೇ 12 ಗಂಟೆಗೆ 11:30 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವ್ರಿಗೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನ ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನ ಶಿಫಾರಸು ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಅವರ ಮಗನ B.Pharm ಅನ್ನು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಇನ್ನು ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಬುಧವಾರ ಅವರು CM ಅವರು ಆ ಬಜೆಟ್ ರಿಪ್ಲೈ ಮಾಡಬೇಕು ಅಂತೇಳಿ ಚರ್ಚೆ ಆಗಿದೆ. ನಾಡಿದ್ದು ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಚರ್ಚೆ ಮಾಡಿ ಅದನ್ನು ಮಿಕ್ಕಿದ್ದು ದಿನಾಂಕನ ನಿಗದಿ ಮಾಡಿದ್ವಿ. ಬುಧವಾರ ಸಾಯಂಕಾಲ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ನಮ್ಮ ACC ಜನರಲ್ ಸೆಕ್ರೆಟರಿ ಕೂಡ ದೆಹಲಿಯಿಂದ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಕೂಡ ಭಾಗವಹಿಸಲಿದ್ದಾರೆ. ಸೊ ಈ ಚುನಾವಣೆ ಏನು ವಿಚಾರದಲ್ಲಿ, ಟಿಕೆಟ್ ವಿಚಾರದಲ್ಲಿ ತಾವು ವಿಭಿನ್ನವಾಗಿ ಕೆಲವು ಚರ್ಚೆಗಳನ್ನ ಮಾಧ್ಯಮಕ್ಕೆ ಹೇಳ್ತಾ ಇದ್ರಿ, ಅದಕ್ಕೆಲ್ಲ ತೆರೆಯನ್ನ ನಾವು ಎಳೆದಿದ್ದೇವೆ. ಅವರು ಕೇಳತ್ತ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ತರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗ್ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತದೆ ಆ ರೀತಿ ಕೇಳ್ತೀವಿ ಅಂತ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥನ ತಾಯಿಗೆ ನಾವು ನಿಲ್ಲಿಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಹೌಸ್ ವೈಫ್, ಶಿ ಇಸ್ ಡೂಯಿಂಗ್ ಗುಡ್ ಇನ್ ದಿ ಪಾರ್ಲಿಮೆಂಟ್ ಆಲ್ಸೋ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾ ಇದೆ. ಕೇಳ್ತಾರೆ, ಪಕ್ಷ ಏನ್ ಹೇಳ್ತದೆ ಅದಕ್ಕೆ ನಾವೆಲ್ಲ, ಇವರು ಒಪ್ಕೊಳ್ತಾರೆ, ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೀನಿ. ನನಗೂ ಕನಕಪುರದಲ್ಲಿ ನಿಲ್ಬೇಡ ಅಂದ್ರೆ ನಾನು ನಿಲ್ಲಲ್ಲ, ಇವರು ನಿಲ್ಲಲ್ಲ ಅಂದ್ರೆ ನಿಲ್ಲೋದಿಲ್ಲ. ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳುವಂತ ಕಾರಣಕ್ಕಾಗಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಆ ಗೊಂದಲನ ಸರಿಪಡಿಸಪ್ಪ ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿ ಅವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡ್ಬೇಕು ಅಂತ ನನ್ನ ಆಸೆ ಇತ್ತು. ಕೆಲವರು ರೂರಲ್ ಅಲ್ಲಿ ಮಗಳು ಕೇಳಿದ್ರು, ಅವು ಹೆಣ್ಮಗಳು ZP ಪ್ರೆಸಿಡೆಂಟ್ ಇದ್ರು, ಇನ್ನೊಂದು ಹೆಣ್ಮಗಳು ಕೇಳಿದ್ರು, 4 ಜನರು ಕೇಳಿದ್ರು. ಒಂದು ಕುಟುಂಬದಲ್ಲೇ ಆ ರೀತಿ ಆಸೆ ಇರುವಾಗ ಬೇರೆಯವರು ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆಗೆ. ಅವೆಲ್ಲ ಪ್ರಯತ್ನ ನಡೀತಾ ಇದೆ. ಎಲ್ಲ ರಾಜಕಾರಣ ಅಂತ ಅಂದ್ಮೇಲೆ ನಮ್ಮಲ್ಲೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಕ್ಕೆ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಅವರಲ್ಲಿ ಒಮ್ಮತ ಇದೆಯಾ? ಇಬ್ಬರಲ್ಲೂ ಗಲಾಟೆ ಆದಕ್ಕೆ 3ನೇವ್ರಿಗೆ ಅಂತ ಅಂದ್ಬಿಟ್ಟು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ.
ನಾನು ಅದನ್ನ ಯಾಕೆ ಅದನ್ನ ಚರ್ಚೆ ಮಾಡಕ್ ಹೋಗ್ಲಿ. ಈಗ ಮೈನಾರಿಟಿ ಅವ್ರ ಅವ್ರ ಪಾರ್ಟಿ ಡಿಸಿಷನ್ ಅದು, ಇದು ನಮ್ಮ ಪಾರ್ಟಿ ಡಿಸಿಷನ್. ಬಿಜೆಪಿ ಕ್ಯಾಂಡಿಡೇಟ್ ನಿಮ್ ಕ್ಯಾಂಡಿಡೇಟ್ಗೆ ಸಮರ್ಥರು ಅಂತ ಅನ್ಸಿದೆ ಸರ್. ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಕ್, ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ನಾನು. ಅವ್ರು ಯಾರನ್ನಾರು ಕ್ಯಾಂಡಿಡೇಟ್ ನಿಲ್ಸ್ಕೊಳ್ಳಿ, ನಮ್ಮ ಪಾರ್ಟಿ ನಾವು ನಮ್ದು ಅವ್ರದ್ದು. ದಾವಣಗೆರೆ ಮಾಡಿರೋಂಥ ಅಭಿವೃದ್ಧಿ, ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮಾಡಿದಂಥ ಸೇವೆ, ಇದು ಬೆಂಗಳೂರು ನಗರ ಯಾವ ರೀತಿ ಇದೆ ಅದಕ್ಕಿಂತ ಚೆನ್ನಾಗಿ ದಾವಣಗೆರೆ ಇದೆ. ನಾನೇ ಈ ಕಣ್ಣಲ್ಲಿ ನಾನು ನೋಡಿದ್ದೇನೆ. ರೋಡ್ಸು, ಮತ್ತೊಂದು ಕಾಂಕ್ರೀಟ್ ರೋಡ್ ಡೆವಲಪ್ಮೆಂಟ್, ಕುಡಿಯೋ ನೀರು, ಬಡವ್ರಿಗೆ ಮನೆ, ಇವೆಲ್ಲ ಕೂಡ ಬಹಳ ಚೆನ್ನಾಗಿದೆ. ಸೊ ಕಳೆದ 40 ವರ್ಷದಿಂದ ಅವ್ರದ್ದೇ ಆದಂಥ ತ್ಯಾಗ, ಇಡೀ ದಾವಣಗೆರೆಗೆ ವಿದ್ಯಾಸಂಸ್ಥೆಗಳು, ಹೊರಗಡೆಯಿಂದ ಬರೋರು ಎಲ್ಲ ಕೂಡ ಸೆಂಟರ್ ಆಫ್ ದಿ ಸಿಟಿ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಆ ಕುಟುಂಬ ಒಂದು ದೊಡ್ಡ ಮೊದಲಿಂದ ಕೂಡ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದೆ. ಅದನ್ನೆಲ್ಲ ಗಮನ ಇಟ್ಕೊಂಡು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಒಪ್ಕೊಂಡಿದ್ದಾರೆ.